ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಯಾರು ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಐಕಾನ್‌ನ ಕ್ಲಿಕ್ ಮಾಡಿ. ಇವತ್ತು ಯಾರು ಅಡುಗೆ ಮಾಡ್ತಿದ್ದಾರೆ ಅಂದರೆ ದಿನೇಶ್ ಅಡುಗೆ ಮಾಡ್ತಿದ್ದಾನೆ. ಏನು ಮಾಡ್ತಿದ್ದಾನೆ ಅಂತ ನೋಡೋಣ ಬನ್ನಿ. ಈ ರೆಸಿಪಿ ಹೆಸರು ಸೋಯಾ ಕುರ್ಮಾ. ಒಂದು ಬೌಲಿಗೆ 2 ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳಿ. ಆಮೇಲೆ ಅದಕ್ಕೆ 2 ಸ್ಪೂನ್ ರೆಡ್ ಚಿಲ್ಲಿ, ಅದಾದಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಆಮೇಲೆ ಅದಕ್ಕೆ ಚಿಕನ್ ಮಸಾಲ ಒಂದೆರಡು ಸ್ಪೂನು, ಅದಾದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕಿದ್ಮೇಲೆ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಸ್ವಲ್ಪ ಮೊಸರು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಆಮೇಲೆ ಇದಕ್ಕೊಂದು ಪೇಸ್ಟ್ ರೆಡಿ ಮಾಡ್ಕೊಬೇಕು. ಅದಕ್ಕೆ ಒಂದು ಮುಷ್ಟಿಯಷ್ಟು ಕಡಲೆ ಬೀಜ ತಗೊಳ್ಳಿ, ಅದನ್ನು ಹುರ್ಕೊಳ್ಳಿ. ಹುರ್ಕೊಂಡು ಅದ್ರ ಸಿಪ್ಪೆ ತೆಕ್ಕೊಂಡು ಅದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕಿ ಒಂದು 4-5 ಗೋಡಂಬಿ ಹಾಕಿ ನೀರು ಹಾಕಿ ರುಬ್ಕೊಂಡ್ರೆ ಆ ಪೇಸ್ಟ್ ರೆಡಿ ಆಗುತ್ತೆ. ಅದನ್ನು ಇದಕ್ಕೆ ಆ್ಯಡ್ ಮಾಡಿ ಆಮೇಲೆ ಸೋಯಾ ಚಂಕ್ಸನ್ನು ನೀರಲ್ಲಿ ನೆನೆಸಿಟ್ಟು ಅದನ್ನು ನೀರೆಲ್ಲ ತೆಕ್ಕೊಂಡು ಅದನ್ನು ಇದಕ್ಕೆ ಮಿಕ್ಸ್ ಮಾಡಿ. ಅದಾದಮೇಲೆ ಸ್ವಲ್ಪ ನಿಮಗೇನಾದರೂ ಖಾರ ಮಸಾಲೆ ಕಡಿಮೆ ಅನಿಸ್ತು ಅಂದರೆ ರೆಡ್ ಚಿಲ್ಲಿ ಮತ್ತು ಚಿಕನ್ ಮಸಾಲಾನ ಆ್ಯಡ್ ಮಾಡ್ಕೊಳ್ಳಿ. ನಾವು ಇದರಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀವಿ. ಮತ್ತು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಇದಿಷ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಒಂದು 10 ಮಿನಿಟ್ಸು ಮ್ಯಾರಿನೇಟ್ ಆಗೋದಕ್ಕೆ ಬಿಡಿ. ಹಲೋ ದಿನೇಶ್ ಅವರೇ, ಏನು ಅಡುಗೆ ಮಾಡ್ತಿದ್ದೀರಾ? ಈಗ ನೋಡಿ ಒಂದೇ ದಿವಸ ಸ್ವಲ್ಪ ಹೊತ್ತು ಅಡುಗೆ ಮಾಡಿದ್ದಕ್ಕೆ ಈ ಥರ ಆಗಿದ್ದಾರೆ ಅವರು. ಶೆಕೆ ಶಕೆ ಅಲ್ಲ, ಅಲ್ಲಿ ಮಾಡಕ್ ಆಗ್ತಾ ಇಲ್ಲ ಅವರಿಗೆ. ಹೇಳಿ. ಶೆಕೆಗೆ ಮಾಡ ಶಕೆಗೆ. ಅವಾಗಿಂದ ಮಾಡ್ತಿಲ್ವಾ? ನಾವು ದಿನ ಇಲ್ಲಿ ಎರಡು ಎ ಸಿ ಹಾಕೊಂಡು ಮಾಡ್ತೀವಾ? ಯಾವತ್ತೋ ಒಂದ್ ದಿನ ಏನೋ ಅನ್ನ ಸಾಂಬಾರ್ ಮಾಡೋರ್ಗು ಸ್ಪೆಷಲ್ ಅಡಿಗೆ ಮಾಡೋರ್ಗು ವ್ಯತ್ಯಾಸ ಇದೆ. ಇವತ್ತು ನನ್ನ ಸ್ಪೆಷಲ್ ಕುಕ್ಕಿಂಗು. ಈ ತರ ನೀವು ಯಾವತ್ತೂ ಮಾಡಲ್ಲ. ಯಾವ್ದೋ ಅನ್ನ ಸಾಂಬಾರ್ ಮಾಡೋದೆಲ್ಲ ಮ್ಯಾಟ್ರ್ ಆಗಲ್ಲ. ಈ ತರ ಮಾಡ್ಬೇಕು ಸ್ಪೆಷಲ್ ಕುಕ್ಕಿಂಗ್ಸ್, ಅವಾಗ ಮಾತ್ರ ಮ್ಯಾಟ್ರ್ ಆಗೋದು. ಇವ್ನು ಫುಲ್ ರೆಡಿ ಮಾಡ್ಕೊಂಡ್ಲೆ, ಆಮೇಲೆ ಸಿಗ್ತೀನಿ. ನೋಡಿ ಗೈಸ್, ಪಾಪ ಮುಖ ಎಲ್ಲ ನೀರು ಸುರಿತಿಯಂತೆ. ಒಂದ್ ರೆಸಿಪಿನೂ ಇನ್ನೂ ಆಗಿಲ್ಲ, ಆಗ್ಲೇ ಫೇಸ್ ವಾಶ್ ಮಾಡ್ಕೊ ಬರ್ತೀನಿ ಅಂತ ಹೋಗ್ತಿದ್ದಾನೆ. ಈ ಥರ ಎಲ್ಲ ಸರ್ಕಸ್ ಮಾಡ್ತಾರೆ. 10:20ಗೆ ಸ್ಟಾರ್ಟ್ ಮಾಡಿರೋದು. ಇವಾಗ ಟೈಮ್ ಎಷ್ಟು ಅಂದರೆ 11:30. ಪ್ರಿಪ್ರೇಷನ್ನೇ ಇಷ್ಟೊತ್ತಾಗಿದೆ. ಇವಾಗ ಅಡುಗೆ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ. ಇನ್ನೂ ಒಂದು ರೆಸಿಪಿ ಮಾಡೋಕ್ಕಿದೆ. ಖಾಲಿ ಪಾತ್ರೆ ಆಲ್ರೆಡಿ ಉರಿತಿದೆ. ಇವಾಗ ಇದಕ್ಕೆ ಎಣ್ಣೆ ಹಾಕಿದ್ರೆ ಬಸ್ ಅಂತ ಆಗುತ್ತೆ ನೋಡಿ. ಇವಾಗ ಹಿಂಗೆ ಈಗ ಕುದಿಯಕ್ ಅದ್ ನೀರ್ ಹಾಕಿದ್ರೆ ಆಯಿಲ್ ಹಾಕಿದ್ರೆ ಇದಾಗುತ್ತೆ. ಸುಮ್ಮನೆ ಏನೋ ಒಂದು ಹೇಳೋದು. ಸಾಕು ಆಯಿಲು. ಗೈಸ್, ಇವ್ನ್ ಮಾಡೋದ್ರಲ್ಲಿ ಎಷ್ಟು ಜನ ಕೊಲೆಸ್ಟ್ರಾಲ್ ಬರುತ್ತಂದ್ರೆ ಅಷ್ಟು ಕೊಲೆಸ್ಟ್ರಾಲ್ ಇರುತ್ತೆ. ಎಣ್ಣೆ ಮಯ ಮಾಡ್ತಾನೆ, ಎಣ್ಣೆ ಮಯ. ಹಾಕ್ರಿ, ಇಷ್ಟು ಲೇಟ್ ಮಾಡಿದ್ರೆ. ಅಯ್ಯೋ ಭಗವಂತ, ಇವನ್ ಒಂದೊಂದಕ್ಕೂ ಕೈ ತೊಳ್ದು ಕೈ ಒರೆಸಿ ಮಾಡಿದ್ರೆ ಪಾತ್ರೆ ಸೀದೋಗಿರುತ್ತೆ ಅಷ್ಟೇ. ಎಣ್ಣೆ ಕಾಯ್ಬೇಕು. ಮಾಡ್ಲಿಕ್ಕೆ ಕಾದಿದ್ಯಲ್ಲ, ಎಣ್ಣೆ ಕಾದಿರುತ್ತೆ ಅದ್ರಲ್ಲಿ. ಅಲ್ಲಿ ಬರ್ತಿಲ್ವಾ ಗುಳ್ಳೆ? ಟ್ರೈ ಮಾಡಿ ಇಟ್ಬಿಟ್ಟು ಹೋಗಿ. ಸರಿ, ಚೂರು ದೂರ ಹೋಗ್ತೀನಿ. ಬಡ ಬಡ ಅಂತ ದೊಡ್ಡ ದೊಡ್ಡ ಬೆಳ್ಳುಳ್ಳಿ ಹಾಕಿದಾನೆ ಬೇರೆ. ಅದನ್ನ ಮುರಿದಾಕು ಮೆಣಸಿನ್ಕಾಯಿನ. ನೋಡಿ ಹೇಗೆ ಅನ್ಸುತ್ತೆ ನಿಮಗೆ ಕುಕಿಂಗ್ ಎಕ್ಸ್ಪೀರಿಯನ್ಸ್? ವಾವ್. ದಿನ ನಾನೇ ಮಾಡಲ್ಲ ಅಂತ ಅನ್ಸಲ್ಲ. ನಮ್ಗೆ ಸ್ಪೆಷಲ್ ಕುಕಿಂಗ್ ಮಾತ್ರ ಮಾಡೋದು. ಮಿಕ್ಕಿದ ನಾರ್ಮಲ್ ಕುಕಿಂಗ್ ಎಲ್ಲ ಮನೇಲಿ ಆಲ್ರೆಡಿ ಒಬ್ರು ಇದ್ದಾರೆ ಮಾಡಕ್ಕೆ, ಅವ್ರು ಮಾಡ್ಕೊತಾರೆ. ಸ್ಪೆಷಲ್ ಕುಕಿಂಗ್ ಎಷ್ಟು ದಿನಕ್ಕೊಂದ್ಸಲ ಮಾಡ್ತೀರಾ ಸರ್ ನೀವು? ವೀಕ್ಲಿ ಒನ್ಸ್, ವೀಕ್ಲಿ ಟ್ವೈಸ್ ಮಾಡ್ತಿರ್ತೀವಿ. ಇವನ್ ಇದನ್ ಮಾಡಿದ್ದು ಒಂದ್ 4 ತಿಂಗಳು ಹಿಂದೆ ಮಾಡಿದ, ಏನೋ ಒಂದಷ್ಟೇ. ಇವಾಗ ಮಾಡ್ತಿದ್ದಾನೆ ಮತ್ತೆ. ಸರಿ, ರೆಸಿಪಿ ನೀವೆಲ್ಲಿಂದ ನೋಡಿದ್ರಿ? ನಿಮ್ ಅಜ್ಜಿ ಮಾಡ್ತಿದ್ರಾ, ನಿಮ್ ಅಜ್ಜ ಮಾಡ್ತಿದ್ರಾ? ಏನೇ ಹೋಗಿ ಇದಕ್ಕೆಲ್ಲ ನಾಚ ಬೇಡ. ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಈ ರೆಸಿಪಿನ ನಾನು ಯೂಟ್ಯೂಬ್ ಹಾಕ್ತಿದ್ದೀನಿ. ಚೆನ್ನಾಗಿ ಬಂದಿಲ್ಲ ಅಂದ್ರೆ ಯಾರು ಟ್ರೈ ಮಾಡ್ಬೇಡಿ ಅಂತ ಹೇಳ್ತೀನಿ. ತಿದ್ದೋಗ್ಬಿಟ್ಟಿದೆ ಸರ್ ಈಗ ಗೈಸ್ ಬೆಳ್ಳುಳ್ಳಿ. ಹಿಂಗೆ ಆಗ್ಬೇಕು. ಮುರ್ದಾಕಿಲ್ಲ ಅಂದ್ರೆ ಅದು ಬಡ್ಡಂತ ಸಿಡಿಯುತ್ತೆ, ಅದಕ್ಕೆ ಮುರ್ದಾಕೊಂಡಿದ್ದು. ಇಲ್ಲಿ ಕುಕ್ ಮಾಡೋರ್ಗಿಂತ ವಾಯ್ಸ್ ಕೊಡೋದೇ ಜಾಸ್ತಿ ಆಯ್ತಪ್ಪ ಇಲ್ಲಿ. ಡಿಸ್ಟರ್ಬೆನ್ಸ್. ಸಾಕ್ ಬಿಡು, ಹಾಕೋದು. ಇಲ್ಲಿ ನೋಡಿ ಗೈಸ್, ಇವನಿಗೆ ಇಲ್ಲಿ ಹೆಲ್ಪರ್ ನಾನು. ಓ ಚಟ್ಕ. ಹಾ, ಇದನ್ನ ಹಾಕ್ತಾ ಇದ್ದಾನೆ, ಅವಾಗ ಮಾಡ್ಕೊಂಡಿರೋದನ್ನ ಹಾಕೋ. ಆಯಿಲಿಗೆ ಬೆಳ್ಳುಳ್ಳಿ,
ರೆಡ್ ಚಿಲ್ಲಿ ಮತ್ತೆ ಕರಿಬೇವು ಹಾಕೊಂಡು ಒಗ್ಗರಣೆ ಹಾಕೊಂಡು ಆಮೇಲೆ ಈ ಕಲ್ಸಿರೋ ಮಸಾಲೆ ಇದಿದೆಯಲ್ಲ ಇದನ್ನ ಹಾಕ್ಬೇಕು. ಮ್ಯಾರಿನೇಟ್ ಮಾಡಿರೋ ಐಟಮ್ಸ್ನ ಹಾಕ್ಬೇಕು. ನೀವ್ ಹೇಳ್ಬೇಕು ಸರ್, ಬರೀ ಕುಕ್ ಮಾಡೋದು ಅಷ್ಟೇ ಕಲ್ತಿದ್ರೆ ಸಾಲದು. ಮೇಡಮ್ ಆಲ್ರೆಡಿ ವಾಯ್ಸ್ ನೀವು ಕೊಡ್ತಿದ್ದೀರಾ ತಾನೆ. ಈ ತರ ಮಿಕ್ಸ್ ಮಾಡಿ ಅದು ಆಯಿಲಲ್ಲೇ ಸುರಿದಿರುತ್ತೆ. ಇನ್ನೂ ಇವ್ರು ಆಯಿಲಲ್ಲೇ ಮಾಡ್ತಾರೆ, ಇನ್ನೂ ಆಯಿಲೇ ಮಾಡ್ತಿರೋರು. ಪ್ರೋಟೀನ್ಗೆ ಸೋಯಾ ತಿನ್ಬೇಕು ಅಂತಂದು ರೆಸಿಪಿ ಟ್ರೈ ಮಾಡಬೇಡಿ. ಇದ್ರಲ್ಲಿ 1/2 ಲೀಟರ್ ಎಣ್ಣೆನೇ ಇದೆ. ಅದೇ ಇನ್ನೂ ಒಂದ್ಸಲ ಫ್ರೈ ಮಾಡ್ತಾರಂತೆ, ಅವಾಗ ಲೈಟ್ ಆಗಿ ಮತ್ತೆ ಹಾಕದಂತೆ ಆಯಿಲ್ ಇವರು. ಅದಕ್ಕೋಸ್ಕರ ಇವಾಗಲೇ ಮಾಡೋದು. ಗೈಸ್ ಇದಿಷ್ಟಿದೆ, ಇವಾಗ ಇದು ಕುದಿಬೇಕು ಫುಲ್ಲು. ಕುದ್ಮೇಲೆ ತೋರಿಸ್ತೀನಿ ಮತ್ತೆ ಹೆಂಗಾಗಿದೆ ಅಂತ. ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ನೀರು ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮ್ಮ ರುಚಿಗೆ ತಕ್ಕಷ್ಟು. ಇದು ಫುಲ್ ಕುದ್ಮೇಲೆ ಈ ರೆಸಿಪಿ ರೆಡಿ ಆಗುತ್ತೆ. ನಾನು ಆ ವಿಡಿಯೋ ಮಾಡ್ಕೊಳ್ಳೋದು ಮಿಸ್ ಮಾಡಿಬಿಟ್ಟಿದ್ದೀನಿ. ಇವಾಗ ಇದನ್ನು ನೀವು ದೋಸೆ ಚಪಾತಿ ಯಾವುದಕ್ಕಾದ್ರೂ ತಿನ್ಬೋದು. ಇದನ್ನೇ ಸ್ವಲ್ಪ ಆಲ್ಟ್ರೇಷನ್ ಮಾಡಿಬಿಟ್ಟು ತವಾ ಫ್ರೈ ಥರ ಮಾಡಿದ್ರೆ ಅದು ಇನ್ನೂ ಚೆನ್ನಾಗಿರುತ್ತೆ, ಸೈಡ್ ಡಿಶ್ ಥರ ಆಗುತ್ತೆ. ಅದನ್ನು ಇವಾಗ ಇದ್ರಲ್ಲಿ ನೆಕ್ಸ್ಟ್ ಆ್ಯಡ್ ಮಾಡಿದ್ದೀನಿ. ನೀವು ಇದನ್ನು ಇಷ್ಟೇನೂ ತಿನ್ಬೋದು, ಆ ಥರನೂ ಮಾಡ್ಕೊಂಡು ತಿನ್ಬೋದು. ಇವಾಗ ಆಲ್ರೆಡಿ ಮಾಡಿರೋ ಸೋಯಾ ಗ್ರೇವಿ ಇದೆಯಲ್ಲ, ಅದು ಒಂದ್ ಟೈಪ್ ಆಫ್ ರೆಸಿಪಿ. ನೀವು ಚಪಾತಿ ದೋಸೆ ಅದ್ರ ಜೊತೆ ತಿನ್ಬೋದು. ಇದು ಸೋಯಾ ತವಾ ಏನೋ ಪೆಪ್ಪರ್ ಫ್ರೈ ಅಂತ. ಇವಾಗ ಅದ್ ಹೆಂಗ್ ಮಾಡೋದು ನೋಡೋಣ. ಇವಾಗ ತವಾನ ಇಟ್ಕೊಬೇಕು, ಗ್ಯಾಸ್ ಹಚ್ಚಿ. ತವಾ ಕಾದ್ಮೇಲೆ ಮಾಡ್ಕೊಂಡಿದೀವಲ್ಲ ಗ್ರೇವಿ, ಆ ಗ್ರೇವಿನ ಹಾಕೋದು. ತವಾ ಕಾದಿದೆ ಇವಾಗ ಇದಕ್ಕೊಂದು ಸ್ವಲ್ಪ ಆಯಿಲ್ ಹಾಕ್ಬೇಕು. ಅದೇ ಹೇಳಿದ್ನಲ್ಲ, ಆಯಿಲ್ ಮಯ ಇವನ್ ರೆಸಿಪಿ. ಚೂರಾಕು, ಒಂದೇ 1-2 ಹನಿ. ಸಾಕು. ಇವಾಗ ಇದಕ್ಕೆ ಆನಿಯನ್ ಮತ್ತೆ ಕರಿಬೇವು ಹಾಕ್ಬೇಕು. ಫಸ್ಟ್ ಆನಿಯನ್ ಹಾಕ್ಬೇಕು. ಆನಿಯನ್ ಹಾಕಿ ಇದು ಆನಿಯನ್ಗೆ ಒಂದು ಆಯಿಲ್ ಹಾಕೊಂಡಿರೋದು. ಆನಿಯನ್ ಫ್ರೈ ಆಗ್ಬೇಕು. ಕರಿಬೇವು ಇವಾಗ ಹಾಕಲ್ವಾ? ಒಂದಂದ್ರೆ ಆಯಿಲ್ ಜಾಸ್ತಿ ಬೇಕಾಗತ್ತೆ. ಆಯಿಲ್ ಜಾಸ್ತಿ ಬೇಕಾಗತ್ತೆ. ಇವಾಗ ಇದನ್ನ ಫಸ್ಟ್ ಫ್ರೈ ಮಾಡ್ಕೊಬೇಕು. ಇವಾಗ ಇದಕ್ಕೆ ಕರಿಬೇವು ಹಾಕ್ತಾ ಇದೀವಿ. ಹಾಕೋ. ಅದು ಸ್ವಲ್ಪ ಎರಡು ಸ್ವಲ್ಪ ಫ್ರೈ ಆಗಿ ಇವಾಗ ಆನಿಯನ್ ಫ್ರೈ ಆಗಿದೆ. ಇದಕ್ಕೆ ಗ್ರೇವಿ ಹಾಕ್ಬೇಕು. ಗ್ರೇವಿ ಎಷ್ಟು ಬೇಕೋ ಅಷ್ಟು ಗ್ರೇವಿ ಹಾಕೊಳ್ಳಿ. ನಾವು ಅರ್ಧ ಹಾಕಿ ಅರ್ಧ ಚಪಾತಿಗೆ ತಿನ್ನಕ್ಕೆ ಇಡ್ತಾ ಇದೀವಿ. ಸಾಕು ಇಷ್ಟು. ಇವಾಗ ಇದನ್ನ ಮಿಕ್ಸ್ ಮಾಡಬೇಕು. ಇತ್ತು ನಿಂಗೆ ಅದ್ರಲ್ಲಿ ಮಾಡಕ್ ಬರಲ್ಲ. ಅವ್ನು ಶೆಫ್ ದಿನೇಶ್ ಮಾಡ್ದವನು. ನೀನ್ ಅದ್ರಲ್ಲಿ ಮಾಡಕ್ ಆಗತ್ತೆ, ಬಟ್ ನಿಂಗೆ ಪ್ರಾಕ್ಟೀಸ್ ಇಲ್ವಲ್ಲ. ಸರ್ ಇವಾಗ ಮನೆ ತುಂಬಾ ಹಾರಿಸ್ಬಿಡು. ಮಾಡಕ್ಕ ಸ್ವಲ್ಪ ಫೋನ್ ಟಾಪ್ ಮಾಡ್ಬಿಟ್ಟು ಪೆಪ್ಪರ್ ಹಾಕ್ಬೇಕು. ಪೆಪ್ಪರ್ ತಗೋ. ಇವಾಗ ಇದಕ್ಕೆ ಪೆಪ್ಪರ್ ಹಾಕ್ಬೇಕು. ಸ್ವಲ್ಪ ಪೆಪ್ಪರ್ ಪೌಡರು. ಸಾಲ್ಟ್ ಏನು ಬೇಡವಾ? ಸ್ವಲ್ಪ ಪೆಪ್ಪರ್ ಹಾಕಿ ಮತ್ತೆ ಮಿಕ್ಸ್ ಮಾಡೋದಷ್ಟೆ. ಸಾಕು, ಖಾರ ಆಗುತ್ತೆ. ಆಯ್ತಾ? ಇನ್ನು ಫ್ರೈ ಆಗ್ಬೇಕಾ? ಆಯ್ತಾಯ್ತು. ಇದಿಂಗೆ ಫುಲ್ ನೀಟಾಗಿ ರೋಸ್ಟ್ ಆಗ್ಬೇಕು. ರೋಸ್ಟ್ ಆಗ್ಬೇಕು ತಾನೆ ದಿನೇಶ್? ವಾವ್ ವಾವ್. ಹಿಂಗ್ ಕುಟ್ಟಿ ಅವ್ರು ಕುಡ್ತಾರಲ್ಲ ಆ ತರ ಕುಟ್ಬಿಡಿ. ಅವ್ನು ಕುಡ್ತಿದ್ದ, ತೋರ್ಸ್ಲಾ? ಇಷ್ಟೇ. ಇದು ಏನು ಸೋಯಾ ಪೆಪ್ಪರ್ ಫ್ರೈ. 10 ಹೆಸರು ಇಡ್ತೀಯಾ?